ಬಿಬಿಎಂಪಿ ಹೋಗಿ ಜಿಬಿಎ ಆದರೂ ಭ್ರಷ್ಟಾಚಾರಕ್ಕೆ ಮಾತ್ರ ಬ್ರೇಕ್ ಬೀಳ್ತಿಲ್ಲ. ಉತ್ತಮ ಆಡಳಿತ ನೀಡಬೇಕು ಅಂತ ಜಾರಿಯಾದ ಜಿಬಿಎ ಕೈಗೊಳ್ಳುತ್ತಿರೋ ನಿರ್ಧಾರಗಳು ಭ್ರಷ್ಟಾಚಾರಕ್ಕೆ ಪೂರಕವಾಗಿವೆಯಾ ಅನ್ನೋ ಅನುಮಾನ ಮೂಡಿದ್ದು, ಇದಕ್ಕೆ 613 ಕೋಟಿ ವೆಚ್ಚದಲ್ಲಿ ಬಾಡಿಗೆ ಪಡೆಯಲು ಮುಂದಾಗಿರೋ ಕಸ ಗುಡಿಸೋ ಯಂತ್ರದ ಯೋಜನೆ ಸಾಕ್ಷಿ ಅಂತಿದೆ. ಇಡೀ ಬೆಂಗಳೂರು ಸ್ವಚ್ಛವಾಗಿ ಇಡಬೇಕು ಅನ್ನೋ ಜವಾಬ್ದಾರಿ ಜಿಬಿಎನದ್ದು. ಹೀಗಾಗಿ 613 ಕೋಟಿ ವೆಚ್ಚದಲ್ಲಿ ಕಸ ಗುಡಿಸೋ ಯಂತ್ರವನ್ನ ಬಾಡಿಗೆ ಪಡೆಯೋಕೆ ಮುಂದಾಗಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿತ್ತು. ಅದರಂತೆ ಸರ್ಕಾರ ಕ್ಯಾಬಿನೆಟ್ನಲ್ಲಿ 613 ಕೋಟಿಗೆ ಅನುಮೋದನೆಯನ್ನು ನೀಡಿತ್ತು. ಸರ್ಕಾರದ ಈ ನಿರ್ಧಾರ ಇದೀಗ ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದ್ದು, ಯಂತ್ರ ಬಾಡಿಗೆ ಪಡೆಯುವಲ್ಲೂ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆಯಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಕ್ಯಾಬಿನೆಟ್ ಅನುಮೋದನೆ ಸಿಗ್ತಾ ಇದ್ದಂತೆ ಅಲರ್ಟ್ ಆದ ಜಿಬಿಎ ಸ್ವೀಪಿಂಗ್ ಯಂತ್ರ ಬಾಡಿಗೆ ನೀಡುವ ಕಂಪನಿಗಳಿಗೆ ಟೆಂಡರ್ ಆಹ್ವಾನಿಸಿದೆ. ಅದರಲ್ಲಿ ಡುಲೆವೋ ಮತ್ತು ಬಯೋಸ್ಟಾಡಾ ಎಲ್ಜಿನ್ ಸಂಸ್ಥೆಗಳು 1 ಲಕ್ಷ ಕಿಲೋಮೀಟರ್ನ ಮೇಂಟೆನೆನ್ಸ್ ಫ್ರೀ ಅಂತ ಹೇಳಿ ಕೊಡ್ತಾರೆ. ಹಾಗೆ 2 ವರ್ಷಗಳ ಕಾಲ ಗ್ಯಾರಂಟಿ ಪೀರಿಯಡ್ ಅಂತ ಕೊಡ್ತಾರೆ. 2 ವರ್ಷಗಳ ಕಾಲ ಆ ವಾಹನ ಯಾವುದೇ ರಿಪೇರಿ ಆದರೂ ಅದು ₹1 ಖರ್ಚಿದ್ರೆ ಆ ಸಂಸ್ಥೆ ಮಾಡುತ್ತೆ. ಅಂಥ ಸಂದರ್ಭದಲ್ಲಿ ಮೊದಲ 2 ವರ್ಷಗಳ ಕಾಲ ತಿಂಗಳಿಗೆ ಡೀಸೆಲ್ ಎಲ್ಲ ಸೇರಿ 5 ರಿಂದ 6 ಲಕ್ಷ ರೂಪಾಯಿ ಖರ್ಚಾದರೆ 2 ವರ್ಷದ ನಂತರ 1 ವರ್ಷಕ್ಕೆ 10% 15% ಜಾಸ್ತಿ ಆಗುತ್ತೆ. ಅಂತಿಮವಾಗಿ 5 ರಿಂದ 7ನೇ ವರ್ಷ ಬರೋ ಅಷ್ಟರೊಳಗೆ ನಮಗೆ ತಿಂಗಳಿಗೆ 7 ರಿಂದ 8 ಲಕ್ಷ ರೂಪಾಯಿ ಖರ್ಚಾಗುವಂಥದ್ದು ಬರ್ತದೆ. ಸ್ವಚ್ಛ ಭಾರತ್ ಯೋಜನೆಯಡಿ ಕೇಂದ್ರದಿಂದ 30% ಸಬ್ಸಿಡಿ, ಖರೀದಿ ಮಾಡೋದು ಬಿಟ್ಟು ಬಾಡಿಗೆಗೆ 1.25 ಕೋಟಿ ಯಂತ್ರಕ್ಕೆ 13 ಕೋಟಿ ವೆಚ್ಚ, ಲಕ್ಷದಲ್ಲಿ ಆಗುವ ನಿರ್ವಹಣಾ ವೆಚ್ಚಕ್ಕೆ ಕೋಟಿ ಪಾವತಿ. ಅನುಮೋದನೆ ಸಿಕ್ಕಿದ್ದು 613 ಕೋಟಿ, ಖರ್ಚು ಮಾಡ್ತಿರೋದು 781 ಕೋಟಿ. ಕೇಂದ್ರದ ಸಬ್ಸಿಡಿ ಯೋಜನೆಯನ್ನ ರಾಜ್ಯ ಸರ್ಕಾರ ಬಳಕೆ ಮಾಡ್ಕೊಳ್ತಾ ಇಲ್ಲ. ಹಾಗೇನೆ ವಿಶ್ವದ ನಂಬರ್ 1 ಕಂಪನಿ ಡುಲೆವೋ ಕಂಪನಿಯ ಒಂದು ಕಸ ಗುಡಿಸೋ ಯಂತ್ರಕ್ಕೆ ಸಬ್ಸಿಡಿ ಬಿಟ್ಟು 2.5 ಕೋಟಿ ವೆಚ್ಚವಾಗುತ್ತೆ. ಅದೇ ರೀತಿ ಮತ್ತೊಂದು ಪ್ರತಿಷ್ಠಿತ ಕಂಪನಿ ಚಾಲೆಂಜರ್ಸ್ ಸ್ವೀಪರ್ಸ್ ಕಂಪನಿಯ ಯಂತ್ರಕ್ಕೆ 1 ಕೋಟಿ ಖರ್ಚಾಗುತ್ತೆ. ಜರ್ಮನ್ ದೇಶದ ಮತ್ತೊಂದು ಕಂಪನಿಯ ಸ್ವೀಪಿಂಗ್ ಯಂತ್ರಕ್ಕೆ ಹತ್ತತ್ರ 2 ಕೋಟಿ ಹಣ ಖರ್ಚಾಗುತ್ತೆ. ಹೀಗಿದ್ದರೂ ಸ್ವಂತಕ್ಕೆ ಖರೀದಿ ಮಾಡೋದನ್ನು ಬಿಟ್ಟು ಬಾಡಿಗೆ ಪಡೆಯುತ್ತಿರೋದ್ರ ಉದ್ದೇಶವೇನು ಅನ್ನೋ ಅನುಮಾನ ಮೂಡ್ತಾ ಇದೆ. ನಾವು ಸ್ವೀಪಿಂಗ್ ಮೆಷಿನ್ಸ್ ಸೆಲ್ಫ್ ಪ್ರೊಪೆಲ್ಡ್ ಮತ್ತು ಇದರದ್ದು ಟ್ರಕ್ ಮೌಂಟೆಡ್ ಎಲ್ಲ ನೋಡಿಕೊಂಡು ಮೊದಲೇ ಕಾರ್ಪೊರೇಷನ್ ಕಡೆಯಿಂದ ನಾವು ಸ್ವೀಪಿಂಗ್ ಮೆಷಿನ್ಸ್ ಖರೀದಿ ಮಾಡಿಟ್ಟಿದ್ದೀವಿ. ಆ ಸ್ವೀಪಿಂಗ್ ಮೆಷಿನ್ಸ್ನ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಕಾಸ್ಟ್ ಎಲ್ಲ ನೋಡಿಕೊಂಡು ಅದರ ಆಧಾರದ ಮೇಲೆ ಈ ಒಂದು ಡೀಟೇಲ್ಡ್ ವೆರಿಫಿಕೇಷನ್ ಮಾಡಿಕೊಂಡು ಪರ್ಚೇಸ್ ಆಫ್ ಮೆಷಿನ್ಸ್ ಬೇಡ, ಇಟ್ ಇಸ್ ಬೆಟರ್ ಟು ಗೋ ಫಾರ್ ಹೈರಿಂಗ್ ಅಂತ ಹೇಳಿ ಅದರ ಡೀಟೇಲ್ ಕ್ಯಾಲ್ಕುಲೇಷನ್ಸ್ ಇದೆ. ಒಟ್ಟು 59 ಯಂತ್ರಗಳನ್ನ ಖರೀದಿ ಮಾಡೋದಕ್ಕೆ ಮುಂದಾಗಿರುವ ಜಿಬಿಎ ಮುಂದಿನ 7 ವರ್ಷ ನಿರ್ವಹಣೆ ಸೇರಿದಂತೆ 613 ಕೋಟಿ ವ್ಯಯ ಮಾಡ್ತೀವಿ ಅಂತ ಹೇಳಿದೆ. ಆದ್ರೆ ವಾಸ್ತವವನ್ನ ಕ್ಯಾಬಿನೆಟ್ 613 ಕೋಟಿ ಆಗಿದ್ರೂ ವೆಚ್ಚ ಮಾಡ್ತಿರೋದು ಬರೋಬ್ಬರಿ 781 ಕೋಟಿ. ತನ್ನ ಕ್ರಮವನ್ನ ಜಿಬಿಎ ಸಮರ್ಥಿಸಿಕೊಳ್ತಾ ಇದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.